ಇವತ್ತು ನಾನು ಎಲ್ಲರಿಗೂ ರೈತರಿಗೂ ಮತ್ತು ಎಲ್ಲರಿಗೂ ಬೇಕಾದಂಥ ಒಂದು ಗೊಬ್ಬರದ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ. ಸ್ವಲ್ಪ ವಿಭಿನ್ನವಾದ ವಿಷಯ ಇದು. ಇದು ಎಲ್ಲರಿಗೂ ಒಂದು ಅಗತ್ಯವಾಗಿರುವಂಥ ವಿಷಯ. ನಾನು ಹೇಳುವ ವಿಷಯ ಯಾವುದು ಅಂತ ಹೇಳಿದರೆ, ಈಗ ನಮ್ಮಲ್ಲಿ ಈಗ ಹಟ್ಟಿ ಗೊಬ್ಬರ ಮತ್ತು ಸೆಗಣಿ ಗೊಬ್ಬರ ಬಹಳ ಕಡಿಮೆಯಾದ ಕಾರಣ ನಾವೀಗ ಕರ್ನಾಟಕದ ನಾನಾ ಭಾಗದಿಂದ ಇಲ್ಲಿ ಕುರಿ ಗೊಬ್ಬರ ತಂದು ಇಲ್ಲಿ ಪ್ರತಿಯೊಬ್ಬರು ತೋಟಕ್ಕೆ ಎಲ್ಲ ಹಾಕುವುದು ನಾವು ನೋಡ್ತಾ ಇದ್ದೇವೆ. ಈ ಬೆಳೆಯ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಯಾವುದೇ ಬೆಳೆ ನಾವು ಯಾವುದೇ ಗೊಬ್ಬರ ಹಾಕಿದರೂ ಅದಕ್ಕೆ ಬೆಳೆಗೆ ಸಿಗಬೇಕಾದರೆ ಅದು ಸಣ್ಣ ತರಿಯಾಗಿ ಪೌಡರ್ ಥರ ಆಗಬೇಕು. ಪೌಡರ್ ಥರ ಆದ ನಂತರವೇ ಅದರ ಬೇರಿನಿಂದ ಮರಗಳಾಗಲಿ ಗಿಡಗಳಾಗಲಿ ಹೀರಿಕೊಳ್ಳುವುದು. ಅದಕ್ಕೆ ನಾವು ಈಗ ಉತ್ತರ ಕರ್ನಾಟಕ ಭಾಗದಿಂದ ತಂದಂಥ ಕುರಿ ಗೊಬ್ಬರ ಅದು ಹರಳು ರೂಪದಲ್ಲಿ ಇರ್ತದೆ. ನಾವು ಈಗೆಲ್ಲರೂ ತೋಟಕ್ಕೆ ಹಾಕುವುದನ್ನು ನೋಡ್ತೇವೆ. ನಮ್ಮಲ್ಲಿ ಹೆಚ್ಚಿನ ಕಡೆ ಈ ಅಡಿಕೆ ತೋಟಗಳಿರುವ ತಗ್ಗಿನ ಪ್ರದೇಶದಲ್ಲಿ, ಈ ತಗ್ಗಿನ ಪ್ರದೇಶದಲ್ಲಿರುವಂಥ ಅಡಿಕೆ ತೋಟಕ್ಕೆ ಇದನ್ನು ಎಲ್ಲರೂ ಹಾಕಿದರೆ ಅದು ಹರಳು ರೂಪದಲ್ಲಿ ಇರುವುದರಿಂದ ಮಳೆ ಬಂದಾಗ ಎಲ್ಲ ಮಳೆಗೆ ತೊಳೆದು ಹೋಗುತ್ತದೆ. ಮತ್ತೊಂದು ನಾವು ಹಾಕಿ ಬಿಟ್ಟರೆ 2-3 ವರ್ಷ ನಾವು ನೋಡುವಾಗಲೂ ಹಾಗೆ ಇರುತ್ತೆ, ಅದು ಮಣ್ಣಿಗೆ ಉಡಿಯಾಗಿ ಮಣ್ಣಿಗೆ ಸೇರುವುದಿಲ್ಲ. ಅದಕ್ಕೆ ನಾನು ಈಗ ಒಂದು ಸುಲಭದಲ್ಲಿ ಆಡಿನ ಕುರಿ ಗೊಬ್ಬರವನ್ನು ಅದನ್ನು ಪೌಡರ್ ಮಾಡುವಂಥ ಒಂದು ಸಣ್ಣ ವಿಧಾನವನ್ನು ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತೇನೆ. ಈಗ ಕೆಲವೊಂದು ಕಡೆ ನಾವು ನೋಡ್ತೇವೆ, ಈ ಗೊಬ್ಬರವನ್ನು ತಂದು ವರ್ಷಗಟ್ಟಲೆ ರಾಶಿ ಹಾಕ್ತಾರೆ. ವರ್ಷಗಟ್ಟಲೆ ರಾಶಿ ಹಾಕಿದರೆ ಅದರ ಪೋಷಕಾಂಶವೆಲ್ಲ ಬಿಸಿಲಿಗೆ ಮತ್ತು ನೀರಿಗೆಲ್ಲ ಅದ್ದಿಕೊಂಡು ಹೋಗ್ತದೆ. ಮತ್ತೆ ಕೆಲವು ಕಡೆ ಅದನ್ನು ರಾಶಿ ಹಾಕಿ ಯೂರಿಯಾ ಹಾಕ್ತಾರೆ. ಯೂರಿಯಾ ಹಾಕಿದರೆ ಒಂದು ಸಮಸ್ಯೆ ಅಂತ ಹೇಳಿದರೆ, ಮೊದಲೇ ಕುರಿ ಗೊಬ್ಬರದಲ್ಲಿ ನೈಟ್ರೋಜನ್ ಅಂಶ ಜಾಸ್ತಿ ಇರುವುದರಿಂದ ಪುನಃ ನಾವು ಅದಕ್ಕೆ ಯೂರಿಯಾ ಹಾಕಿದರೆ ನೈಟ್ರೋಜನ್ ಹೆಚ್ಚಾಗಿ ಮಣ್ಣಿನ pH ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಉಂಟು. ಮತ್ತು ಕೆಲವು ಕಡೆ ಉಪ್ಪನ್ನು ಬೆರೆಸಿ ಹಾಕುವ ಕ್ರಮ ಉಂಟು. ಉಪ್ಪು ಅಷ್ಟು ನಮ್ಮ ಮಣ್ಣಿಗೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಗೊಬ್ಬರವನ್ನು ಯಾವುದೇ ಮಣ್ಣಿಗೆ ಬೇಡದಂಥ ಕೆಮಿಕಲ್ ಸೇರಿಸದೆ ಮಣ್ಣಿಗೆ ಬೇಕಾಗುವಂಥ ಒಂದು ವಸ್ತು ಉಪಯೋಗಿಸಿ 15 ದಿನದಲ್ಲಿ ಅದನ್ನು ಪೌಡರ್ ರೂಪದಲ್ಲಿ ಮಾಡುವಂಥ ಒಂದು ವಿಧಾನವನ್ನು ನಾನು ಈಗ ಸುಲಭದಲ್ಲಿ ಹೇಳಿಕೊಡ್ತೇನೆ. ನೋಡಿ, ನಾವು ಈಗ ಕರ್ನಾಟಕದ ಬೇರೆ ಬೇರೆ ಭಾಗದಂಥ ಕುರಿ ಗೊಬ್ಬರ ಈಗ ಹರಳು ರೂಪದಲ್ಲಿ ಇರುತ್ತದೆ. ಇದರ ಒಂದು ವಿಶೇಷತೆ ಹೇಳ್ತಾರೆ, ನೀರು ಬಿದ್ದ ತಕ್ಷಣ ಇದು ತೇಳ್ತಾ ನೀರಿಗೆ ಹೋಗ್ತದೆ ಮತ್ತು ಇದು ಉಡಿಯಾಗುವ ಒಂದು ಸ್ವಭಾವವೇ ಇಲ್ಲ. ಸಾಧಾರಣ 1-2 ವರ್ಷ ಮಣ್ಣಲ್ಲಿ ಹಾಗೆ ಇರುತ್ತದೆ. 1 ವರ್ಷ 2 ವರ್ಷ ಹೋಗುವಾಗ ಮತ್ತು ಉಡಿಯಾದರೂ ಅದರಲ್ಲಿ ಯಾವುದೇ ಪೋಷಕಾಂಶ ಇರುವುದಿಲ್ಲ. ಅದಕ್ಕಾಗಿ ಇದನ್ನು ಸಣ್ಣ ಪೌಡರ್ ಮಾಡಿ ಕೊಡುವಂಥ ಒಂದು ವಿಧಾನ ಬಹಳ ಒಳ್ಳೆಯದು. ಮತ್ತು ಕುರಿ ಗೊಬ್ಬರ ಯಾವುದೇ ಬೆಳೆಗೆ ಬಹಳ ಒಳ್ಳೆಯದು. ಸಾವಯವ ಗೊಬ್ಬರ ಅಡಿಕೆ ತೋಟ ಪ್ರತಿಯೊಂದು ಬೆಳೆಗೂ ಕುರಿ ಗೊಬ್ಬರವನ್ನು ಬಳಸಬಹುದು. ನಾವು ಟೆರೆಸ್ ಗಾರ್ಡನ್ ಮಾಡುವವರು ಮತ್ತು ಪಾಟಲ್ಲಿ ಗಿಡ ಬೆಳೆಸುವವರು ಯಾವುದಕ್ಕೂ ಇದಕ್ಕೆ 15 ದಿನಕ್ಕೊಮ್ಮೆ 1 ತಿಂಗಳಿಗೊಮ್ಮೆ ಸಾಧಾರಣ ಒಂದು ಪಾಟಿಗೆ ಹಾಕಿದರೆ ಅದರ ಬೆಳವಣಿಗೆ ಬಹಳ ಚೆನ್ನಾಗಿ ಆಗ್ತದೆ. ಮತ್ತು ಕೆಲವು ಕಡೆ ಗದ್ದೆಗೆ ಹಾಕ್ತಾರೆ. ಗದ್ದೆಯಲ್ಲಿ ನಾವು ನೀರು ನಿಲ್ಲಿಸೋ ಕಾರಣ ಇದು ತೇಲುತ್ತದೆ ಮತ್ತು ಒಂದು ಮಳೆ ಬಂದರೆ ನೀರು ಇದು ಆಗಿ ಎಲ್ಲವೂ ಅದು ತೇಲಿಕೊಂಡು ಹೋಗ್ತದೆ. ನಾವು ಈಗ ಒಂದು ಗೋಣಿಗೆ ಸಾಧಾರಣ ಚೀಲಕ್ಕೆ 200 ರೂಪಾಯಿ 200 ಚಿಲ್ಲರೆ ತಗೊಳ್ತಾರೆ. ಅದೆಲ್ಲವೂ ನಷ್ಟ. ಅದನ್ನು ಉಪಯೋಗಿಸುವ ಕ್ರಮದಲ್ಲಿ ಉಪಯೋಗಿಸಿದರೆ ಮಾತ್ರ ನಮ್ಮ ಗಿಡಗಳಿಗೆ ಆಗಲಿ, ತೆಂಗಿಗಾಗಲಿ, ಮತ್ತು ಅಡಿಕೆ ಮರಕ್ಕೆ, ಬಾಳೆಗೆ ಯಾವುದಕ್ಕೂ ಉಪಯೋಗವಾಗುವುದು. ಅದಕ್ಕೆ ಪೋಷಕಾಂಶ ಹೀರಿಕೊಂಡಾಗ ಮಾತ್ರ. ಹೀರಿಕೊಳ್ಳುವಂಥ ಒಂದು ವ್ಯವಸ್ಥೆ ನಾವು ಮಾಡಿ ಕೊಡಬೇಕಾಗ್ತದೆ. ಇದನ್ನು ನೋಡಿ, ಇದು ಈ ರೀತಿ ಇದ್ದಂಥ ಒಂದು ಗೊಬ್ಬರವನ್ನು ಇದು ಸಾಧಾರಣ ಒಂದು 10-15 ದಿನ ಆಗಿರ್ಬೋದು, ಒಂದು 20 ದಿನ ಆಗಿತ್ತು ಕಾಣ್ತದೆ. ಇಂಥ ಗೊಬ್ಬರವನ್ನು ತಂದದನ್ನು ಖಾಲಿ 15 ದಿವಸದಲ್ಲಿ ನಾವು ಈ ರೂಪಕ್ಕೆ ಮಾಡಿದ್ದೇವೆ. ನೋಡಿ, ಯಾವುದೇ ಗಿಡ ಒಂದು ಗೊಬ್ಬರವನ್ನು ಹೀರಿಕೊಳ್ಬೇಕಾದ್ರೆ ಅದು ಈ ರೂಪಕ್ಕೆ ಬರಬೇಕು. ಈ 15 ದಿನದಲ್ಲಿ ಎಷ್ಟು ಗೊಬ್ಬರವನ್ನು ಈ ರೀತಿ ಮಾಡ್ಬೋದು. ಅದು ನಿಮಗೆ ಸ್ವಲ್ಪ ಅಂತೆಲ್ಲ, ಎಷ್ಟೇ ಗೋಣಿ ಇರಲಿ, ಎಷ್ಟೇ ಲೋಡ್ಗಟ್ಟಲೆ ಇದ್ದರೂ ಇದನ್ನು ಮಾಡುವುದು ಒಂದೇ. ಸ್ವಲ್ಪ ಇದ್ದರೂ 1 ಚೀಲ ಇದ್ದರೂ 100 ಚೀಲ ಇದ್ದರೂ ಇದೇ ರೂಪಕ್ಕೆ ಅದನ್ನು 15 ದಿನ ಒಳಗೆ ಪರಿವರ್ತಿಸಲಿಕ್ಕೆ ಆಗ್ತದೆ. ಆ ವಿಧಾನ ನಾನು ಹೇಳಿಕೊಡ್ತೇನೆ ನಿಮಗೆ. ಈಗ ಬೇರೆ ಕಡೆಯಲ್ಲಿ ಎಲ್ಲಾದರೂ ಮಾಡಿದ್ದಾರ ಗೊತ್ತಿಲ್ಲ. ನಾನು ಈಗ ಒಂದು ಉಪಾಯ ಕಂಡು ಹಿಡಿದದ್ದು ಹೀಗೆ. ನೋಡಿ, ಇದು ಸುಣ್ಣದ ನೀರು, ತುಂಬ ಸುಣ್ಣ ಏನು ಬೇಕಾಗಿಲ್ಲ. ನನ್ನ ಲೆಕ್ಕದಲ್ಲಿ ಒಂದು 20 ಲೀಟ್ರು ಬಕೆಟಲ್ಲಿ ಮಾಡುವುದಂದರೆ ಒಂದು ಅರ್ಧ kg ಇಲ್ಲ ಒಂದು 1/4 kg ಸುಣ್ಣವು ಸಾಕು. ಅದನ್ನು ಈಗ ತಿಳಿ ನೀರು ಮಾಡಿಕೊಂಡು ಇದನ್ನು ಸ್ವಲ್ಪ ಇದಕ್ಕೆ ಚಿಮುಕಿಸಿದರೆ ಆಯಿತು. ಸ್ವಲ್ಪ ತುಂಬ ಏನು ಬೇಡ, ಸ್ವಲ್ಪ ಈಗ ಇದನ್ನು ಸುಣ್ಣದ ನೀರಲ್ಲಿ ಈಗ ಸ್ವಲ್ಪ ಬೆರೆಸಿಕೊಳ್ಳಬೇಕು. ಹೀಗೆ ಬೆರೆಸಿ ಸಾಧಾರಣ ತೆಳುವು ಮಾಡಿದರೆ ಸಾಕಾಗುತ್ತೆ. ಸುಣ್ಣದ ತಿಳಿ ನೀರನ್ನು ತುಂಬ ದಪ್ಪ ಏನು ಬೇಡ. ನೋಡಿ, ಸಾಕು ಇಷ್ಟೇ. ಇದಕ್ಕೆ ಈ ಬುಟ್ಟಿಗೆ ಇಷ್ಟೇ ಬೇಕಾಗಿದ್ದು. ನಾನು ಇದನ್ನು ಒಂದು ಗೋಣಿ ಚೀಲದಲ್ಲಿ ಹಾಕ್ತೇನೆ. ಮತ್ತು ಗೋಣಿ ಚೀಲದಲ್ಲಿ ಎಷ್ಟು ಇದ್ದರೂ ನಾವು ರಾಶಿ ಹಾಕಬೇಕು. ಒಂದೊಂದೇ ಪದರ ಹಾಕಿ ಸ್ವಲ್ಪ ಸುಣ್ಣದ ನೀರನ್ನು ಚಿಮುಕಿಸ ಪುನಃ ಒಂದು ಪದರ ಹಾಕಬೇಕು. ಪುನಃ ಸುಣ್ಣದ ನೀರು ಚಿಮುಕಿಸಿ ಹೀಗೆ ಪದರ ಹಾಕಿ ಮತ್ತೆ ಅದರ ಮೇಲ್ಗೆ ಒಂದು ಟಾಲ್ಪರಿಂದ ಮುಚ್ಚಿ ಮೇಲೆ ಸ್ವಲ್ಪ ಒತ್ತು ಕೊಡುವಂಥ ಭಾರದ ವಸ್ತುವನ್ನು ಇಟ್ಟರೆ ಆಯಿತು. ಒಂದು 10 ದಿನ ಆಗುವಾಗ ಸ್ವಲ್ಪ ಅದನ್ನು ತೆಗೆದು ನೋಡಬೇಕು. ಆಗ ಸ್ವಲ್ಪ ಡ್ರೈ ಇದ್ದರೆ ಸ್ವಲ್ಪ ನೀರು ಚಿಮುಕಿಸಿ ಬಿಡಬೇಕು. 15 ದಿನದಲ್ಲಿ ಈ ಪೌಡರ್ ರೂಪಕ್ಕೆ ಬರ್ತದೆ. ಈಗ ನೋಡಿ, ಇದನ್ನು ನಾನು ಸುಣ್ಣದ ನೀರು ಬೆರೆಸಿಕೊಂಡೆ.
ಇದನ್ನು ಒಂದು ಗೋಣಿ ಚೀಲಕ್ಕೆ ನಾನು ಹಾಕ್ತೇನೆ. ಈಗ ಇದನ್ನು ಸ್ವಲ್ಪ ಉಂಟು ಮಗ. ಈಗ ಸ್ವಲ್ಪ ನಾನು ಇದಕ್ಕೆ ಕುರಿಗೊಬ್ಬರವನ್ನು ಹಾಕಿದ್ದೇನೆ. ಇದಕ್ಕೂ ಸ್ವಲ್ಪ ಸುಣ್ಣದ ನೀರು ಚಿಮುಕಿಸ್ತೇನೆ ನಾನು. ಸ್ವಲ್ಪ ಇದನ್ನು ಇದು ಮಾಡಿದರೆ ಆಯಿತು ನೋಡಿ. ಸ್ವಲ್ಪ ಸ್ವಲ್ಪ ಅದು ಒಂದೊಂದು ಪದರ ಮಾಡುವುದು ಒಳ್ಳೆಯದು ನೋಡಿ. ಈಗ ಸ್ವಲ್ಪ ಹಾಕಿದ್ದೇನೆ, ಇನ್ನೂ ಸ್ವಲ್ಪ ಅದಕ್ಕೆ ಹಾಕ್ತೇನೆ ನಾನು. ಇನ್ನೂ ಸ್ವಲ್ಪ ಸುಣ್ಣದ ನೀರನ್ನು ಹಾಕಿ ಸ್ವಲ್ಪ ಮಾಡಿದರೆ ಆಯಿತು. ನೋಡಿ, ಇನ್ನು ಅದರ ಮೇಲ್ಗಡೆ ಸ್ವಲ್ಪ ಇದ್ದುದನ್ನು ಈಗ ಚಿಮಿಕ್ಸಿ ಬಿಟ್ಟು ಇದನ್ನು ಇನ್ನೂ ಮಾಡಬೇಕಾದ್ದು ನಾವು. ಈಗ ಇದನ್ನು ಮಾಡಿ ಸ್ವಲ್ಪ ಇದನ್ನು ಈಗ ಮಾಡಿಕೊಂಡು ಮುಚ್ಚಬೇಕು. ಒಂದು ಕಟ್ಟಿದರೂ ಆಗ್ಬೋದು, ಈಗ ಮಾಡ್ಬೋದು. ಈಗ ಮಾಡಿ ಮೇಲಿಗೆ ಏನಾದರೂ ಒಂದು ಕಲ್ಲು ಇಂಥ ಒಂದು ಗಟ್ಟಿ ವಸ್ತುವನ್ನು ಮೇಲೆ ಹಾಕಬೇಕು. ಹಾಕಿ ತುಂಬ ಬಿಸಿಲು ಮತ್ತು ಮಳೆ ಬೀಳುವಂಥ ಒಂದು ಸ್ವಲ್ಪ ನೆರಳು ಜಾಗದಲ್ಲಿ ಇಟ್ಟು ಬಿಟ್ಟು ಒಂದು ವಾರ ಆಗಾಗ ಸ್ವಲ್ಪ ಇದನ್ನು ತೆಗೆದು ನೋಡಬೇಕು ಇದರಲ್ಲಿ ನೀರಿನ ಅಂಶ ಕಡಿಮೆ ಉಂಟಾ ಅಂತ. ಹಾಗಾದರೆ ಸ್ವಲ್ಪ ನೀರು ಹಾಕಬೇಕು. ಹಾಕಿ 15 ದಿನದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಆ ಎಲ್ಲ ಕುರಿ ಗೊಬ್ಬರವು ನಿಮಗೆ ಪೌಡರ್ ರೂಪದಲ್ಲಿ ಬರ್ತದೆ. ಆಗಲೇ ನಿಮಗೆ ಅದನ್ನು ತೋಟಕ್ಕೆ ಬಳಸ್ಬೋದು, ಯಾವುದೇ ಗಿಡಕ್ಕೂ ಅದನ್ನು ಬಳಸ್ಬೋದು. ಅದೀಗ ಕುರಿ ಗೊಬ್ಬರವು ಹೆಚ್ಚಿನ ಅಂಶ ಬಿಸಿಯೇ ಇರ್ತದೆ. ಅದಕ್ಕೆ ಸ್ವಲ್ಪ ನಾವು ಸುಣ್ಣದ ನೀರು ಕೊಟ್ಟಾಗ ಮತ್ತಷ್ಟು ಬಿಸಿ ಆಗ್ತದೆ. ಬಿಸಿಯಾಗಿ ಈಗ ನಾವು ಸ್ವಲ್ಪ ಗಟ್ಟಿ ವಸ್ತು ಇಟ್ಟಾಗ ಅದು ಅಲ್ಲಿಯೇ ಇದಾಗಿ ಅದು ಆದಷ್ಟು ಬೇಗ ಡೈಜೆಸ್ಟ್ ಆಗಿ ಪೌಡರ್ ರೂಪಕ್ಕೆ ಬರ್ತದೆ. ಇದು ಈ ಗೊಬ್ಬರ ಹಾಗೆ 15 ದಿನದಲ್ಲಿ ಮಾಡಿ ಈ ಪೌಡರ್ ರೂಪಕ್ಕೆ ಬಂದಂಥ ಗೊಬ್ಬರ ನೋಡಿ. ಇದನ್ನು ಯಾವುದೇ ಗಿಡಕ್ಕೆ ನಾವು ಕೊಡ್ಬೋದು. ನೋಡಿ ಇದೆಷ್ಟು ಸಣ್ಣ ಉಡಿಯಾಗಿದೆ ಅಂತ ನೋಡಿ. ಯಾವುದೇ ಗಿಡಕ್ಕೆ ಕೊಟ್ಟರು ಗಿಡ ಆದಷ್ಟು ಬೇಗ ಗಿಡವನ್ನು ಹೀರಿಕೊಂಡು ಗಿಡ ಉಳುಸಾಗಿ ಬೆಳೆಯುತ್ತದೆ. ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಉಪಯುಕ್ತ ಮಾಹಿತಿಯಿಂದ ಅನಿಸಿದರೆ ನೀವು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ.